ನಮಸ್ಕಾರ ಗೆಳೆಯರೆ, ಟೆಕ್ ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, 3,000 ರೂಪಾಯಿಂದ ಹಿಡಿದು 1 ಲಕ್ಷ ತನಕ ನೀವು ಯಾವ ಮೊಬೈಲ್ ತಗೊಂಡ್ರು ಎಲ್ಲ ಮೊಬೈಲ್ನಲ್ಲೂ ಕರೆ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ವಾಟ್ಸಪ್, ಫೇಸ್ಬುಕ್, ಕ್ಯಾಲ್ಕುಲೇಟರ್, FM ಎಲ್ಲ ಬಳಸ್ಬೋದು. ಆದರೆ ಕ್ಯಾಮ್ರಾದ ಒಂದು ವಿಷಯಕ್ಕೆ ಬಂದರೆ ಈ ಒಂದು ಕಡಿಮೆ ರೇಟಿನ ಮೊಬೈಲ್ಗಳು ಕೆಳಗಿರ್ತವೆ ಗೆಳೆಯರೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮಾಮೂಲಿ ಮೊಬೈಲ್ನಲ್ಲಿ ತೆಗೆದಂತಹ ಮಾಮೂಲಿ ಫೋಟೋಸ್ಗಳನ್ನು ಫುಲ್ HD ರೂಪದಲ್ಲಿ ಆಕರ್ಷಕವಾಗಿ ಕಾಣುವಂತೆ ಮಾಡೋದು ಹೇಗೆ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಒತ್ತಿಬಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿ. ನಾವು ಯಾವುದೇ ವಿಡಿಯೋಸ್ಗಳನ್ನು ಹಾಕಿದಾಗ ನಿಮಗೆ ಅಪ್ಡೇಟ್ಸ್ ಬರುತ್ತೆ. ನಮ್ಮ ಮೊಬೈಲ್ಗಳಲ್ಲಿ ತೆಗೆದಂಥ ಒಂದು ಫೋಟೋಸ್ಗಳನ್ನು ತುಂಬ ಆಕರ್ಷಕವಾಗಿ ಕಾಣುವಂತೆ ಮಾಡಲು ಗೂಗಲ್ನವರೇ ಒಂದು ವಿಶೇಷವಾದಂತಹ ಒಂದು ಆ್ಯಪ್ನ ಬಿಡುಗಡೆ ಮಾಡಿದ್ದಾರೆ. ಅದರ ಹೆಸರು ಸ್ನ್ಯಾಪ್ಸೀಡ್ ಅಂತೇಳಿ. ಈ ಒಂದು ಆ್ಯಪ್ನ ಬಳಸಿಬಿಟ್ಟು ನೀವು ಕೆಲವೇ ಕ್ಷಣಗಳಲ್ಲಿ ಒಂದು ಮಾಮೂಲಿ ಫೋಟೋನ ತುಂಬ ಆಕರ್ಷಕವಾಗಿ ಮಾಡ್ಬೋದು. ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಈ ಒಂದು ಪ್ರೊಸೀಜರ್ನ ನೋಡಿ. ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಸ್ನ್ಯಾಪ್ಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಸ್ನ್ಯಾಪ್ಸೀಡ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಸ್ಕ್ರೀನ್ ಮೇಲೆ ಕಾಣುತ್ತೆ ಈ ಒಂದು ಆ್ಯಪ್. ಈ ಒಂದು ಆ್ಯಪ್ನ ನೀವು ನಿಮ್ಮ ಮೊಬೈಲಿಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಆ್ಯಪ್ ನೀವು ಇಲ್ಲಿ ನೋಡ್ಬೋದು, ಗೂಗಲ್ ಅವರು ಅಫಿಷಿಯಲ್ ಆಗಿ ಲಾಂಚ್ ಮಾಡಿದಂಥ ಒಂದು ಆ್ಯಪ್ ಇದು. ಸುಮಾರು 1 ಕೋಟಿಗಿಂತ ಅಧಿಕ ಜನರು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಹಾಗೆ ಒಳ್ಳೆ ರೇಟಿಂಗ್ಸ್ ಕೂಡ ಇದೆ. ಈ ಒಂದು ಆ್ಯಪ್ನ ನೀವು ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಈಗ ನಿಮಗೆ ಫೋಟೋನ ಎಡಿಟ್ ಮಾಡಿ ತೋರಿಸ್ತೀನಿ ನೋಡಿ. ನೀವಿಲ್ಲಿ ನೋಡ್ಬೋದು, ನನ್ನ ಮೊಬೈಲ್ನಲ್ಲಿರುವಂಥ ಒಂದು ಗ್ಯಾಲರಿಯಲ್ಲಿ ಒಂದು 3 ಫೋಟೋಸ್ ಇದೆ. ನೀವು ನೋಡ್ಬೋದು, ಇದನ್ನು ನೀವು ನೋಡ್ಕೊಳ್ಳಿ. ನನ್ನ ಮೊಬೈಲ್ನ ಒಂದು ಬ್ರೈಟ್ನೆಸ್ ಕೂಡ ನಾನು ಸಂಪೂರ್ಣವಾಗಿ ಇಟ್ಟಿದ್ದೀನಿ ನೋಡಿ. ಈ ಒಂದು ಫೋಟೋ ಹೀಗೆ ಕಾಣ್ತಾ ಇದೆ ನಿಮಗೆ. ಇಲ್ಲಿ 3 ಫೋಟೋಸ್ ಇದೆ. ಇದು ಬಿಡಿ, ಈ ಒಂದು ಫೋಟೋನ ನೀವು ನೋಡ್ಕೊಳ್ಳಿ. ಈ ಒಂದು ಫೋಟೋ ಇವಾಗ ಈ ರೀತಿ ಇದೆ. ಇದನ್ನು ನಾನು ಸ್ನ್ಯಾಪ್ಸೀಡ್ ಮೂಲಕ ಓಪನ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಸ್ನ್ಯಾಪ್ಸೀಡ್ ನನ್ನ ಮೊಬೈಲ್ಗೆ ಈಗಾಗಲೇ ಇನ್ಸ್ಟಾಲ್ ಆಗಿದೆ. ಈ ಒಂದು ಸ್ನ್ಯಾಪ್ಸೀಡ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಇಲ್ಲಿ ನೀವು ಓಪನ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಈಗ ನಿಮಗೆ ಬೇಕಾದಂಥ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಆ ಒಂದು ಫೋಟೋ ಹೇಗಿದೆ ಅಂತೇಳಿ. ಇವಾಗ ಫಸ್ಟ್ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಕೆಳಗಡೆ ಒಂದು ಪೆನ್ಸಿಲ್ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಕ್ರಾಪ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಈ ಒಂದು ಕ್ರಾಪ್ ಆಪ್ಷನ್ನ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ನಿಮಗೆ ಸೈಜ್ ಒಂದು ಇಷ್ಟೇ ಬೇಕಿದ್ರೆ ಇಷ್ಟು ಇಟ್ಕೊಳ್ಳಿ. ಏನಾದ್ರು ಕಟ್ ಮಾಡೋದಿದ್ರೆ ಕಟ್ ಮಾಡ್ಕೊಳ್ಳಿ, ಇಲ್ಲ ಹಾಗೆ ಬಿಡಬೇಕು ಅಂದರೆ ಏನೋ ಮಾಡೋಕ್ಕೆ ಹೋಗಬೇಡಿ. ಇವಾಗ ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದಿಲ್ಲಿ ಟ್ಯೂನ್ ಇಮೇಜ್ ಅಂತೇಳಿ. ಟ್ಯೂನ್ ಇಮೇಜ್ ಏನಪ್ಪ ಅಂದರೆ ಫಸ್ಟು ಮೇಲ್ಗಡೆನೇ ಹಾಗೆ ಟ್ಯೂನ್ ಮಾಡ್ಕೊಳ್ಳೋವಂಥದ್ದು. ಈ ಒಂದು ಫೋಟೋಗೆ ಬ್ರೈಟ್ನೆಸ್ ಬೇಕು ಅಂದರೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಬ್ರೈಟ್ನೆಸ್ಸು. ಅದನ್ನು ಲೆಫ್ಟು ಮತ್ತು ರೈಟ್ಗೆ ಹಿಂಗೆ ಸ್ವೈಪ್ ಮಾಡೋದ್ರ ಮೂಲಕ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ನಮ್ಮ ಫೋಟೋಗೆ ಎಷ್ಟು ಬೇಕೋ ಅಷ್ಟು ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ಇವಾಗ ಮೇಲೆ ಹತ್ತಬೇಕು, ಸ್ಕ್ರೀನ್ ಮೇಲೆ ಒತ್ತಿಟ್ಕೊಂಡು ಸ್ವಲ್ಪ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ಈ ರೀತಿ ಹಲವಾರು ಆಪ್ಷನ್ಗಳು ಕಾಣ್ತವೆ. ಇವಾಗ ಕಾಂಟ್ರಾಸ್ಟ್ ಅಂದರೆ ಸ್ವಲ್ಪ ಒಂದು ಕ್ಲಾರಿಟಿ ಏನಾದರೂ ಜಾಸ್ತಿ ಮಾಡುವಂಥದ್ದು. ಹಾಗೆ ನೆಕ್ಸ್ಟ್ ಸ್ಯಾಚುರೇಷನ್ ಅಂದರೆ ಕಲರ್. ಈ ಒಂದು ಕಲರ್ನ ಅದು ಜಾಸ್ತಿ ಮಾಡುವಂಥದ್ದು. ನಿಮಗೆ ಎಷ್ಟು ಬೇಕೋ ಅಷ್ಟು ಅದನ್ನು ನೀವು ಹೆಚ್ಚು ಕಡಿಮೆ ಮಾಡಿ ಇಟ್ಕೊಳ್ಳಿ. ಇದು ಫೈನಲ್ ಪ್ರೊಸೀಜರ್ ಅಲ್ಲ, ಇದು ಜಸ್ಟ್ ಮೇಲೆ ಮಾಡುವಂಥ ಪ್ರೊಸೀಜರ್. ಇನ್ನು ಫೈನಲ್ ಪ್ರೊಸೀಜರ್ ತುಂಬ ಇದೆ. ಈಗ ಆ್ಯಂಬಿಯನ್ಸ್ ಅಂತ ಕಾಣ್ತಿದೆ. ಆ್ಯಂಬಿಯನ್ಸ್ ಅಂದರೆ ಓವರಾಲ್ ಫೋಟೋದ ಒಂದು ಕಲರ್ ಆಗಲಿ ಡೆಪ್ತ್ ಆಗಲಿ ಎಲ್ಲ ಜಾಸ್ತಿ ಮಾಡುವಂಥದ್ದು. ಇದು ನಿಮಗೆ ಬೇಕಾದಂಗೆ ಇಟ್ಕೊಳ್ಳಿ ನೀವು. ಇವಾಗ ಇಟ್ಕೊಂಡಾದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಣುತ್ತೆ ಹೈಲೈಟ್ಸ್ ಅಂತೇಳಿ. ಹೈಲೈಟ್ಸ್ ಅಂದರೆ ಸುತ್ತಮುತ್ತ ಎಲ್ಲ ಕಡೆಯಿಂದನೂ ಒಂದು ಲೈಟ್ ಬರುವಂಥದ್ದು. ಆ ರೀತಿ ಫುಲ್ಲು ಬ್ರೈಟಾಗಿ ಕಾಣುತ್ತೆ ಫೋಟೋ. ಹಾಗೆ ಶ್ಯಾಡೋಸ್ ಏನಪ್ಪ ಅಂದರೆ ಎಲ್ಲೆಲ್ಲಿ ಕಪ್ಪಿದೆಯೋ ಅಲ್ಲಿ ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ. ಹಾಗೆ ಇದನ್ನೆಲ್ಲ ಮಾಡಾದಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಕಾಣ್ತಾ ಇದೆ ಬಟನ್ ನಿಮಗೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಮಾಡಿ. ಈಗ ಈ ರೀತಿ ಆಗಿದೆ. ಇವಾಗ ಆ್ಯಕ್ಚುಯಲ್ ಪ್ರೊಸೀಜರ್ ಇರುವಂಥದ್ದು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಒಂದು ಸೆಲೆಕ್ಟಿವ್ ಅಂತ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಯಾವ ಜಾಗ ನೀವು ಚೆನ್ನಾಗಿ ಕಾಣುವಂತೆ ಮಾಡಬೇಕು ಅಲ್ಲಿ ನೀವು ಹೀಗೆ ಒತ್ತಿಡ್ಕೊಂಡು ಪ್ರೆಸ್ ಮಾಡಿ. ಆ ಒಂದು ಜಾಗದಲ್ಲಿ ಬ್ರೈಟ್ನೆಸ್ ಬೇಕಿದ್ರೆ ಬ್ರೈಟ್ನೆಸ್ ಮಾಡ್ಕೊಳ್ಳಿ, ಇಲ್ಲ ಅದೇ ರೀತಿ ಹಿಂಗೆ ಎತ್ಬಿಟ್ಟು ಕಾಂಟ್ರಾಸ್ಟ್ ಮಾಡಿ. ಹಾಗೆ ಸ್ಯಾಚುರೇಷನ್ ಅಂದರೆ ಬಣ್ಣ. ಇಲ್ಲಿ ನೋಡಿ ಹೇಗೆ ಮಾಡ್ತಾಯಿದ್ದೀನಿ. ಈ ಒಂದು ಫೋಟೋನ ಹೇಗೆ ಟರ್ನ್ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಅದೇ ರೀತಿ ಇನ್ನೂ ಆ್ಯಡ್ ಮಾಡಬೇಕು ಅಂದರೆ ಕೆಳಗಡೆ ಪ್ರೆಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಬೆಟ್ಟದ ಮೇಲೆ ನೀವು ಇಲ್ಲೆಲ್ಲೋ ಮಾಡಬೇಕು ಅಂದರೆ ಇಲ್ಲೂ ಅದೇ ರೀತಿ ಮಾಡ್ಕೊಳ್ಳಿ. ಬ್ರೈಟ್ನೆಸ್ ಬೇಕಿ ಸ್ವಲ್ಪ ಬ್ರೈಟ್ನೆಸ್, ಹೀಗೆ ಕಾಂಟ್ರಾಸ್ಟ್ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಬಣ್ಣನೂ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ವೈಟು ಸ್ವಲ್ಪ ತುಂಬ ಡಿಲ್ಲಾಗಿ ಕಾಣ್ತಾ ಇದೆ. ಅಲ್ಲೂ ನೀವು ಒಂದು ಬ್ರೈಟ್ನೆಸ್ ಹಾಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಬ್ರೈಟ್ನೆಸ್ ಕೊಡಿ. ಈಗ ನೋಡಿ ಫೋಟೋ ಹೇಗೆ ಕಾಣ್ತಾ ಇದೆ ಅಂತೇಳಿ. ಈಗ ಫೋಟೋ ಒಂದು ರೇಂಜಿಗೆ ಕಾಣ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ನಾನು ಆವಾಗಲೇ ಇದ್ದಿದ್ದ ಫೋಟೋಗಿಂತ ಇವಾಗ ಇದ್ದಿದ್ದ ಫೋಟೋಗೆ ಎಷ್ಟು ಚೇಂಜ್ ಮಾಡಿದ್ದೀನಿ. ಇವಾಗ ಇನ್ನೂ ಪ್ರೊಸೀಜರ್ ಇದೆ. ನೀವಿಲ್ಲಿ ನೋಡಿ ಏನಪ್ಪ ಅಂದರೆ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು
ಇಲ್ಲಿ ನಿಮಗೆ ಡೀಟೇಲ್ಸ್ ಅಂತ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಇಲ್ಲಿ ನೋಡ್ಬೋದು ಈ ಒಂದು ಫೋಟೋನ ಯಾವ ರೀತಿ ಕ್ವಾಲಿಟಿನ ಚೇಂಜ್ ಮಾಡ್ಬೋದು ಅಂತೇಳಿ. ಸ್ಟ್ರಕ್ಚರ್ ಮತ್ತು ಶಾರ್ಪನಿಂಗ್ ಅಂತ ಇದೆ. ಸ್ಟ್ರಕ್ಚರ್ನ ನೀವು ಜಾಸ್ತಿ ಮಾಡ್ತಾ ಹೋಗಿ. ಸ್ಟ್ರಕ್ಚರ್ನ ಜಾಸ್ತಿ ಮಾಡ್ದಂಗೆ ಇಲ್ಲಿ ನೋಡಿ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಜಾಸ್ತಿ ಮಾಡಿದರೆ ಅಸಹ್ಯ ಕಾಣುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕ್ಲಿಕ್ ಮಾಡಿ. ಹಾಗೆ ಶಾರ್ಪನಿಂಗ್ ಅಂತ ಇದೆ, ಇದು ಅದೇ ರೀತಿ ಕ್ಲಾರಿಟಿನ ಜಾಸ್ತಿ ಮಾಡುವಂಥದ್ದು. ಅದು ಒಂದು ಸ್ವಲ್ಪ ನೋಡಿಬಿಟ್ಟು ಮಾಡ್ಕೊಳ್ಳಿ. ಈಗ ನೋಡಿ ಹೇಗಿದೆ ಅಂತ ಫೋಟೋನ ಹೇಗೆ ಟರ್ನ್ ಮಾಡಿದ್ದೀನಿ ನಾನು. ಹಾಗೆ ನಿಮಗೆ ಬೇಕಾದಂಗೆ ಇಲ್ಲಿ ಹಲವಾರು ರೀತಿ ಇನ್ನೂ ಬೇರೆ ಬೇರೆ ಆಪ್ಷನ್ಗಳಿವೆ. ಅದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ಹೀಗೆ ಕೆಳಗಡೆ ಒಂದು ಟೆಕ್ಸ್ಟ್ ಆಪ್ಷನ್ ಇದೆ. ಟೆಕ್ಸ್ಟು ನಿಮಗೆ ಬೇಕಾದಂಥ ಒಂದು ಅಕ್ಷರಗಳನ್ನು, ಹೆಸರುಗಳನ್ನು, ಸೀಲು, ಲೋಗೋಗಳನ್ನು ಅಲ್ಲಿ ಹಾಕೋಬೋದು. ಅದರ ಸೈಜು ಚಿಕ್ಕ ಸಣ್ಣ ಏನು ಬೇಕಾದ್ರೂ ಮಾಡಿಕೊಂಡು ಅದರೊಳಗೆ ಬರೀಬೋದು, ಕಲರ್ ಚೇಂಜ್ ಮಾಡ್ಬೋದು. ಹೀಗೆ ನಿಮಗೆ ಬೇಕಾದಂಥನ್ನೆಲ್ಲ ಮಾಡ್ಕೋಬೋದು. ಹಾಗೆ ಇನ್ನೂ ಹಲವಾರು ರೀತಿಯ ಆಪ್ಷನ್ಗಳಿವೆ. ಗೆಳೆಯರೇ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ನೀವು ಇಲ್ಲಿ ನೋಡ್ಬೋದು, ನಾನು ಈಗಾಗಲೇ ಎಡಿಟ್ ಮಾಡಿ ಇಟ್ಟಂಥ ಒಂದು ಫೋಟೋಸ್ಗಳು ನನ್ನ ಹತ್ರ ಇದೆ. ಗೆಳೆಯರೇ, ನಿಮಗೆ ಇನ್ನೂ ಈ ರೀತಿ ಫೋಟೋಗ್ರಫಿಗೆ ಸಂಬಂಧಪಟ್ಟಂಥ ಒಂದು ವೀಡಿಯೋಸ್ಗಳು ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಇನ್ನೂ ಹೆಚ್ಚು ಫೋಟೋಸ್ಗಳನ್ನು ಮಾಡಾಕ್ತೀನಿ. ಇಲ್ಲಿ ನೋಡ್ಬೋದು, ಅದೇ ಫೋಟೋನ ನಾನು ಈ ರೀತಿ ಈಗಾಗಲೇ ಮಾಡಿದ್ದೆ. ಈ ರೀತಿ ಮಾಡಿದ್ದೀನಿ ನೋಡಿ, ಈ ರೀತಿ ಎಫೆಕ್ಟ್ ಬರುವಂತೆ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಒಂದು ಫೋಟೋನ. ಇನ್ನೂ ಹೆಚ್ಚೆಚ್ಚು ಫೋಟೋಗ್ರಾಫಿಗೆ ಸಂಬಂಧಪಟ್ಟಂಥ ಒಂದು ವೀಡಿಯೋಸ್ಗಳು ಬೇಕು ಅಂತ, ಇನ್ನೂ ಟ್ರಿಕ್ಸ್ಗಳು, ಟಿಪ್ಸ್ಗಳು ನಿಮಗೆ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಇರುವಂಥ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ. ನಾನು ಅದನ್ನೆಲ್ಲ ನೋಡಿಬಿಟ್ಟು ನಿಮಗೆ ಅವಶ್ಯಕತೆ ಇದ್ದರೆ ಖಂಡಿತವಾಗಿಯೂ ನಿಮಗೊಂದು ಫೋಟೋಗ್ರಾಫಿಗೆ ಸಂಬಂಧಪಟ್ಟಂಥ ಇನ್ನೂ ವೀಡಿಯೋಸ್ಗಳನ್ನು ಮಾಡಿಕೊಡ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.